ಅಸ್ಸಲಾಮ್ ಅಲೈಕುಮ್, ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಏನೋ ನಾನು ಒಂದು ವಿಡಿಯೋ ಹಾಕಿದ್ದೆ, ನಮ್ಮ ಫುಟ್ಬಾಲ್ ಮೈದಾನ ಸ್ವಚ್ಛ ಇಲ್ಲ, ಕ್ಲೀನಾಗಿಲ್ಲ ಅಂತ ಹಾಕಿದ್ದೆ ಒಂದು ವಿಡಿಯೋ. ಇವಾಗ ಆ ಕಾಲ ಕೂಡಿ ಬಂದಿದೆ, ಒತ್ತಾಯ ಮೇರೆಗೆ ಸ್ವಚ್ಛ ಮಾಡ್ತಾಯಿದ್ದಾರೆ, ಕ್ಲೀನಿಂಗ್ ಮಾಡ್ತಾಯಿದ್ದಾರೆ. ಈಗ ಇಡೀ ಹಾಗೆ ಯಾವ ಥರ ಇತ್ತು ಒಂದು ಮೈದಾನ, ಒಂದು ಗಂಟೆ ಒಂದೂವರೆ ಗಂಟೆ ಟೈಮನ್ನು ಹಿಡಿಯುತ್ತೆ. ಇವಾಗ ನೋಡೋಣ ಎಷ್ಟು ಕ್ಲೀನ್ ಮಾಡ್ತಾರಂತ ಗೊತ್ತಾಗುತ್ತೆ. ಆಮೇಲೆ ಬರ್ತೀನಿ, ಮತ್ತೆ ಒಂದು ಲೈವ್ ಮಾಡ್ತೀನಿ. ಇದು ಏನಿದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಏನು ಮಾತಾಡೋದೇನಿಲ್ಲ. ದೇವ್ರ ದಯೆಯಿಂದ ಆಫೀಸರ್ಗಳು ಕಂಡುಬಿಟ್ಟು ಸ್ವಲ್ಪ ಅಷ್ಟೋ ಕ್ಲೀನ್ ಮಾಡಿಸ್ತವ್ರೆ. ಅವರಲ್ಲಿ ಕೇಳ್ಕೊಳ್ಳೋದು ಏನಂದರೆ ಇನ್ನೂ ಆದಷ್ಟು ಪೂರ್ತಿ ಗ್ರೌಂಡ್ ಕ್ಲೀನ್ ಮಾಡಿಕೊಡಿ ಅಂತ ಕೇಳ್ಕೊಡ್ತೀವಿ. ನಾಳೆ ಕ್ರಿಕೆಟ್ ಇದೆ ಅಂತ, ಅದರಿಂದ ಸ್ವಲ್ಪ ಮಾಡ್ತಾಯಿದ್ರಂತೆ. ಅದೇ ನಾಷ್ಟ ಮಾಡ್ತಾರೆ ನೋಡಿ, 2 ಇಡ್ಲಿ 1 ವಡೆ ಆ ಥರ ಮಾಡ್ತಾಯಿದ್ದಾರೆ. ಈಗ ಫುಲ್ ಕ್ಲೀನ್ ಆಗುವವರೆಗೆ ನನ್ನ ಹೋರಾಟ ನಿಲ್ಲುವುದಿಲ್ಲ. ಸ್ವಚ್ಛ ಮಾಡಬೇಕು ಅಷ್ಟೇ ನಮ್ಮದು. ನಾವು ನಮ್ಮ ಬನ್ನೂರಲ್ಲಿ ಇದ್ದೀವಿ, ನಮ್ಮ ಹಕ್ಕು ಅದು. ಅದ್ರ ಬಗ್ಗೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಸರ್. ನೋಡಿ ಇಲ್ಲಿ ಮಕ್ಕಳು, ಸ್ಕೂಲ್ ಮಕ್ಕಳಿಗೆ ಆಟ ಆಡೋಕ್ಕೆ ಇಲ್ಲಿ ಆಗೋದೇ ಇಲ್ಲ. ಏನೋ ಒಂದು ಆಟ ಆಡುವ ವಸ್ತುವನ್ನು ಏನಾದ್ರು ಕೆಳಗಡೆ ಬಿದ್ದೋಗ್ಬಿಟ್ರೆ ಇಲ್ಲಿ ಹುಡುಕ್ತಾ ಆ ಟೈಮೇ ಮೀರೋಗುತ್ತೆ. ಅದರಿಂದ ನನ್ನ ಪ್ರಕಾರ ಫುಲ್ ಸ್ವಚ್ಛಾಗಿ ಮಾಡಬೇಕು, ಕ್ಲೀನಾಗಿ ಇಟ್ಕೋಬೇಕು, ಅದೆಲ್ಲ ತೆಗಿಬೇಕು. ಆದಷ್ಟು ಬೇಗ ಕಟ್ಟಿದ್ರೆ ನೋಡಿ, ಅದು ರೆಡಿ ಆಗಬೇಕು ಅಂತ ನನ್ನ ಅನಿಸಿಕೆ. ಇದರ ಬಗ್ಗೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಸರ್.